2026ರ ಐಪಿಎಲ್ ಆಕ್ಷನ್ ನಲ್ಲಿ ಬಿಗ್ ಪ್ಲೇಯರ್ಗಳೇ ಇದ್ದಾರೆ. ದಾಖಲೆ ಮೊತ್ತದಲ್ಲಿ ಸಂಭಾವನೆ ಪಡೆದಿದ್ದವರು ಕೂಡ ಮಿನಿ ಹರಾಜಿನಲ್ಲಿದ್ದಾರೆ. ಸೊ 10 ಫ್ರಾಂಚೈಸಿಗಳು ತಮ್ಮ ತಂಡದಲ್ಲಿ ಯಾವ ಸ್ಲಾಟ್ ವೀಕ್ ಅನಿಸುತ್ತೋ ಅದನ್ನ ಫುಲ್ಫಿಲ್ ಮಾಡಿಕೊಳ್ಳೋಕೆ ಟಾರ್ಗೆಟ್ ಮಾಡ್ತಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ 10 ಫ್ರಾಂಚೈಸಿಗಳು ಕಣ್ಣಿಡುವಂತ 3 ಆಟಗಾರರು ಅಖಾಡದಲ್ಲಿದ್ದಾರೆ. ಸೊ ಯಾರು ಆ 3 ಆಟಗಾರರು? ಅದೊಬ್ಬ ಆಟಗಾರ RCBಗೆ ಬರ್ಲಿ ಅಂತಿರೋದು ಯಾಕೆ ಅಭಿಮಾನಿಗಳು? ಹೇಗಿದೆ ಅವರ ಸ್ಟ್ರೆಂತ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಮಿನಿ ಹರಾಜಿನ ಅಖಾಡದಲ್ಲಿ 30 ಲಕ್ಷ ರೂಪಾಯಿಯಿಂದ ಹಿಡಿದು 23 ಕೋಟಿವರೆಗೂ ಸಂಭಾವನೆ ಪಡಿತಾ ಇದ್ದಂತ ಆಟಗಾರರು ಅಖಾಡದಲ್ಲಿದ್ದಾರೆ. ಹೈಯೆಸ್ಟ್ ಪರ್ಸ್ ಬ್ಯಾಲೆನ್ಸ್ ಹೊಂದಿರುವಂತ KKR ಬಿಗ್ ಪ್ಲೇಯರ್ಗಳನ್ನ ಟಾರ್ಗೆಟ್ ಮಾಡಿದ್ರೆ, ಕಡಿಮೆ ಮೊತ್ತವನ್ನ ಹೊಂದಿರುವಂತ ಮುಂಬೈ ಇಂಡಿಯನ್ಸ್ ಬ್ಯಾಕಪ್ ಪ್ಲೇಯರ್ಗಳ ಮೇಲೆ ಕಣ್ಣಿಡ್ತಾ ಇದೆ. ಸೊ ಈ ಪೈಕಿ ಮಿನಿ ಆಕ್ಷನ್ ನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವ ಪ್ಲೇಯರ್ಗಳಂದ್ರೆ ಆಂಡ್ರೆ ರಸೆಲ್, ವೆಂಕಟೇಶ್ ಅಯ್ಯರ್ ಹಾಗೆ ವನಿಂದು ಹಸರಂಗ. ಅದರಲ್ಲೂ ರಸೆಲ್ ಅಂತೂ ಹೈಲೈಟ್ ಆಗಿದ್ದಾರೆ. ಕೆರೆಬಿಯನ್ ಪವರ್ ಹಿಟ್ಟರ್ ಮೇಲೆ ಕಣ್ಣಿಟ್ಟ ಫ್ರಾಂಚೈಸಿಗಳು. ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಮೂಲಕ ಪಂದ್ಯದ ದಿಕ್ಕನ್ನೇ ಬದಲಿಸುವಂತ ಸಾಮರ್ಥ್ಯ ಇರುವಂತ ಆಟಗಾರ ಅಂದ್ರೆ ಅದು ಆಂಡ್ರೆ ರಸೆಲ್. 2014ರಿಂದಲೂ ಕೂಡ KKR ಜರ್ಸಿಯಲ್ಲಿ IPL ಆಡ್ತಿದ್ದಾರೆ. ಅಂಡ್ ಅದೇ ಜರ್ಸಿಯಲ್ಲಿ IPL ನಿಂದಲೂ ಕೂಡ ನಿವೃತ್ತರಾಗ್ತಾರೆ ಎನ್ನುವಂತ ಟಾಕ್ ಇತ್ತು. ಸೊ 2025ರ ಮೆಗಾ ಹರಾಜಿಗೂ ಮುನ್ನ 12 ಕೋಟಿ ರೂಪಾಯಿ ಸಂಭಾವನೆ ನೀಡಿ ಅವರನ್ನ ಉಳಿಸ್ಕೊಂಡಿದ್ರು. ಅದೀಗ ಅಚ್ಚರಿ ಎನ್ನುವಂತೆ ಮಿನಿ ಆಕ್ಷನ್ಗೆ ರಿಲೀಸ್ ಮಾಡಿದ್ದಾರೆ. ಕೆರೆಬಿಯನ್ ನಾಡಿನ ಈ ಆಲ್ರೌಂಡರ್ ಆಂಡ್ರೆ ರಸೆಲ್ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಮೂಲಕ ಹೆಸರುವಾಸಿಯಾದವರು. ಮಿಡಲ್ ಆರ್ಡರ್ ನಲ್ಲಿ ಬಿಗ್ ಹಿಟ್ ಗಳ ಮೂಲಕ ಸ್ಕೋರ್ ಅನ್ನ ಹೆಚ್ಚಿಸುವಂತಹ ಸಾಮರ್ಥ್ಯ ಅವರಲ್ಲಿದೆ. ಜೊತೆಗೆ ಸ್ಟ್ರೈಕ್ ರೇಟ್ ಕೂಡ ಅದ್ಭುತವಾಗಿದೆ. ಯಾವುದೇ ತಂಡ ರಸೆಲ್ ನ ಖರೀದಿ ಮಾಡಿದ್ರು ಕೂಡ ಬೆಸ್ಟ್ ಚಾಯ್ಸ್ ಆಗ್ತಾರೆ. ಇನ್ನು RCB ಅಭಿಮಾನಿಗಳು ಕೂಡ ರಸೆಲ್ ಅವರನ್ನ ಖರೀದಿ ಮಾಡುವಂತೆ ಪೋಸ್ಟ್ ಗಳನ್ನ ಶೇರ್ ಮಾಡ್ತಿದ್ದಾರೆ. ಯಾಕಂದ್ರೆ ಲಿಯಾಮ್ ಲಿವಿಂಗ್ಸ್ಟೋನ್ ಅವರನ್ನ ತಂಡದಿಂದ ಕೈ ಬಿಟ್ಟಿರೋದ್ರಿಂದ ಸೊ ಮಿಡಲ್ ಆರ್ಡರ್ ನಲ್ಲಿ ಬೆಸ್ಟ್ ಪಿಕ್ ಆಗಬಹುದು ರಸೆಲ್ ಅಂತ. ಫಿನಿಶರ್ ಸ್ಲಾಟ್ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತ ಸಜೆಷನ್ ಕೊಡ್ತಿದ್ದಾರೆ. ಹಾಗೆ ಎಲ್ಲಾ ಫ್ರಾಂಚೈಸಿಗಳು ರಸೆಲ್ ಮೇಲೆ ಕಣ್ಣಿಟ್ಟಿರೋದ್ರಿಂದ ಬಿಡ್ ಮೊತ್ತ ಜಾಸ್ತಿ ಆಗೋದಂತೂ ಗ್ಯಾರಂಟಿ ಇದೆ. ವೆಂಕಟೇಶ್ ಅಯ್ಯರ್ ಸಂಭಾವನೆ ಕುಗ್ಗೋದು ಗ್ಯಾರಂಟಿ. ಇನ್ನು ವೆಂಕಟೇಶ್ ಅಯ್ಯರ್ ಎನ್ನುವಂತ ಹೆಸರು ಕೇಳಿದ್ರೆ IPL ಅಭಿಮಾನಿಗಳಿಗೆ ಅವರ ಆಟ ನೆನಪಾಗೋದಿಲ್ಲ. ಆದ್ರೆ ಅವ್ರು ಎಷ್ಟು ಸಂಭಾವನೆ ಪಡೆದಿದ್ರು ಅನ್ನೋದು ಮಾತ್ರ ಥಟ್ ಅಂತ ನೆನಪಾಗ್ಬಿಡುತ್ತೆ. 2025ರ IPLಗೂ ಮುನ್ನ ಮೆಗಾ ಆಕ್ಷನ್ ನಲ್ಲಿ ಬರೋಬ್ಬರಿ 23.75 ಕೋಟಿ ರೂಪಾಯಿಗೆ ಬಿಡ್ ಆಗಿದ್ರು. KKR ಫ್ರಾಂಚೈಸಿ ದಾಖಲೆ ಮೊತ್ತದ ಹಣ ನೀಡಿ ಖರೀದಿ ಮಾಡಿತ್ತು. ಆದ್ರೆ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ಡಮ್ಮಿ ಆಗಿದ್ರು. ಹೀಗಾಗಿ ಈ ಸಲ ಮಿನಿ ಆಕ್ಷನ್ಗೆ ರಿಲೀಸ್ ಮಾಡಲಾಗಿದೆ. ಇವರ ಹೆಸರು ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಹರಾಜಿನಲ್ಲಿರುವಂತ ಒನ್ ಆಫ್ ದಿ ಸ್ಟಾರ್ ಬ್ಯಾಟರ್ ಇವರು. ಕಳೆದ ಬಾರಿಯಂತೆ ಈ ಸಲ ದುಬಾರಿ ಮೊತ್ತಕ್ಕೆ ಸೇಲ್ ಆಗೋದಂತೂ ಡೌಟ್ ಇದೆ. ಅಂಡ್ ಪರ್ಫಾರ್ಮೆನ್ಸ್ ಕೂಡ ವೀಕ್ ಇರೋದ್ರಿಂದ ಕಡಿಮೆ ಮೊತ್ತಕ್ಕೆ ಯಾವುದಾದ್ರೂ ತಂಡ ಬಿಡ್ ಮಾಡುವಂತ ಸಾಧ್ಯತೆ ಇದೆ. ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಎಫೆಕ್ಟಿವ್ ಹಸರಂಗ. ಇನ್ನು IPL ನ ಸ್ಟಾರ್ ಆಲ್ರೌಂಡರ್ಗಳಲ್ಲಿ ಒಬ್ಬರಾಗಿರುವಂತಹ ಶ್ರೀಲಂಕಾ ಮೂಲದ ಆಟಗಾರ ವನಿಂದು ಹಸರಂಗ ಕೂಡ ಈ ಸಲ ಮಿನಿ ಹರಾಜಿನಲ್ಲಿದ್ದಾರೆ. ರಾಜಸ್ಥಾನ ತಂಡದಿಂದ ಅವರನ್ನ ಕೈ ಬಿಡಲಾಗಿದೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತಹ ಹಸರಂಗ ಮೇಲೆ ಎಲ್ಲಾ ಫ್ರಾಂಚೈಸಿಗಳು ಕಣ್ಣಿಟ್ಟಿವೆ. ಕಳೆದ IPL ನಲ್ಲಿ ನಿರೀಕ್ಷಿತ ಪ್ರದರ್ಶನ ಬರದೇ ಇದ್ರೂ ಕೂಡ KKR, CSK ಹಾಗೆ ಲಕ್ನೋದಂತಹ ತಂಡಗಳಿಗೆ ಮಿಡಲ್ ಆರ್ಡರ್ ನಲ್ಲಿ ಉತ್ತಮ ಆಯ್ಕೆ ಆಗ್ತಾರೆ. ಯಾಕಂದ್ರೆ IPL ಬಳಿಕ ಇವರು ವೈಟ್ ಬಾಲ್ ಸೀರೀಸ್ ನಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಹೀಗಾಗಿ ಬಿಡ್ಡಿಂಗ್ ನಲ್ಲಿ ಫ್ರಾಂಚೈಸಿಗಳ ನಡುವೆ ಫೈಟ್ ಇರೋದಂತೂ ಪಕ್ಕಾ ಇದೆ. ಸದ್ಯ ಮಿನಿ ಆಕ್ಷನ್ ನಲ್ಲಿ ಕ್ವಾಲಿಟಿ ಆಟಗಾರರ ಮೇಲೆಯೇ ಕಣ್ಣಿಡುವಂತಹ ಫ್ರಾಂಚೈಸಿಗಳಿಗೆ ಒಂದಷ್ಟು ಆಟಗಾರರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಬಟ್ ತುಂಬಾ ಫ್ರಾಂಚೈಸಿಗಳ ಬಳಿ ಕಡಿಮೆ ಮೊತ್ತ ಇರೋದ್ರಿಂದ ಈ ಬಿಗ್ ಸ್ಟಾರ್ಸ್ ಯಾವ ತಂಡಗಳ ಪಾಲಾಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಸೊ ನಿಮ್ಮ ಪ್ರಕಾರ ಈ 3 ಆಟಗಾರರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಯಾವ ಆಟಗಾರನ ಮೇಲೆ ಬಿಡ್ ಮಾಡಿದ್ರೆ ಬಹುಶಃ ಮುಂದಿನ ಸೀಸನ್ಗೆ ಪ್ಲಸ್ ಆಗುತ್ತೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.